ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೋಡಿ, ಈಗ ಕಾಂಗ್ರೆಸ್ನವರು ಇದನ್ನೇ ಒಂದು ರಾಜಕೀಯ ಬಳಕೆ ಮಾಡ್ತಾ ಇದ್ದಾರೆ. ಇವರಿದ್ದಿದ್ರೆ ಏನ್ ಮಾಡೋರು? ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಈ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಎಷ್ಟರ ಮಟ್ಟಿಗೆ ಜನತೆಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲಾ ರೀತಿನಲ್ಲೂ ಕ್ರಮ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಹಲವಾರು ದೇಶದಲ್ಲಿ ಲಾಕ್ಡೌನ್ ಆಗಂತ ಪರಿಸ್ಥಿತಿ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಆದ್ರೆ ಅಟ್ಲೀಸ್ಟ್ ಇಲ್ಲಿ ಒಂದು ಒಳ್ಳೆ ಉತ್ತಮವಾದಂತ ಬಾಂಧವ್ಯದಿಂದ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವರು ಅದನ್ನ ದೊಡ್ಡದಾಗಿ ಇವರ ಭಾಷಣಗಳಿದೆಯಲ್ಲ, ಇವರೇನ್ ಮಾಡ್ತಾವೆ, ನೀವೇನ್ ಮಾಡಿದೀರಿ? ಈಗ ಆಟೋ ಡ್ರೈವರ್ಗಳು ಕೇಳ್ತಾ ಇಲ್ವಾ, ಸಿದ್ದರಾಮಯ್ಯ 15,000 ರೂಪಾಯಿ ಕೊಡ್ಲಿ ತಿಂಗಳಿಗೆ, ನಮಗೆ ಇದೆಲ್ಲ ಸೆಟೆಟ್ ಆಗೋವರಿಗೆ ನಮಗೆ ಬದುಕಲಿಕ್ಕೆ ಅಂತ ಹೇಳಿ ಕೊಡಕ್ಕೇನಾಗಿದೆ? ಇವರ ಪಾಪ ಗ್ಯಾರಂಟಿ ಸ್ಕೀಮ್ ಕೊಡೋರಲ್ವಾ, 1,30,30,000 ಕೋಟಿನೂ ಏನೋ ಕೊಟ್ಟಿದೀವಿ ಅಂತ ಕೊಡ್ರಪ್ಪ. ಇದಕ್ಕೆ ಏನ್ ತೊಂದ್ರೆ ನಿಮಗೆ ಕೊಡೋದಿಕ್ಕೆ? ಜನಗಳ ದುಡ್ಡು, ಪಾಪ ಅವ್ರ ಕಷ್ಟದಲ್ಲವ್ರೆ. ನೀವೇನು ಆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಿ? ನಿಮ್ ಸರ್ಕಾರದಲ್ಲಿ ಇಲ್ಲಿ ಅಲ್ಬಟ್ ಮಾಡ್ತಿರಲ್ಲ. ಅಟ್ಲೀಸ್ಟ್ ಅವರು ಜನಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸನಾದ್ರೂ ಅವರಲ್ಲಿ ಇದೆ. ನಿಮ್ಗೇನಿದೆ? ನೀವೇನ್ ಮಾಡ್ತಾ ಇದ್ದೀರಿ? ಬರೀ ಬೈಕೊಂಡು ಹೊರಟಿದ್ರು. ನೋಡಿ, ಇದು ಅವ್ರು ಮಾಡ್ಕೊಂಡಂತ ನಗುಪಾಟಿನ ಕೆಲಸ. ಈ ಸಿಸ್ಟಮ್ ಇವತ್ತು ಮಾಡಿ ಅಂತ ಹೇಳಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಾಗ್ಲಿ ಇಡೀ ದೇಶದಲ್ಲೇ, ನಾನು ಕರ್ನಾಟಕದ್ದೇ ನಾನು ನಿಮ್ಗೆ ಗಮನಕ್ಕೆ ತರೋದು. ಹಿಂದಿನಿಂದಲೂ ಯಾವುದಾದ್ರೂ ಕ್ರೀಡೆಗಳು ನಡೆದಾಗ ಪಾಸ್ಗಳನ್ನ ಕೊಡ್ತಕ್ಕಂಥದ್ದು ಹಿಂದಿಂದಲೂ ಇದೆ. ಹಾಗೆ ಹಿಂದೆ ಇಂಡಿಯಾಗೂ ಮತ್ತು ಬೇರೆ ದೇಶಗಳಿಗೆ ಟೆಸ್ಟ್ಗಳಾಗಬೇಕಾದ್ರೆ ಪ್ರತಿ MLA ಒಂದು ಪಾಸ್ ಕೊಡೋರು, ಗೌರವ ಕೊಡೋರು. ಪ್ರತಿ MLA ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು, ಅವರೇನು ಕೇಳದೇ ಇದ್ರು ಕಳಿಸೋರು. ಆ ಸಿಸ್ಟಮ್ಮು ಹಿಂದಿನಿಂದಲೂ ಹಲವಾರು ವರ್ಷಗಳಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ನನ್ನ ಗಮನದಲ್ಲಿ ಇದೆಯಲ್ಲ. ಇವರು 3-4 ಕೋಟಿ ನಮಗೆ ಬೇಕು ಅಂತ ಹೇಳಿದೇನೋ ಅಸೆಂಬ್ಲಿ ಒಳಗೆ ಕೇಳ್ಕೊಂಡು ನಗಪಾಟ್ಲು ಮಾಡ್ಕೊಂಡ್ರು ಅಷ್ಟೇ. ಇಲ್ಲ ಆಗಿರೋದು ಇದು ಮೊದಲಿಂದಲೂ ಈ ಸಿಸ್ಟಮ್ ನಲ್ಲಿ ಒಂದು ಗೌರವ ಕೊಡ್ತಕ್ಕಂಥದ್ದು ನಡ್ಕೊಂಡ್ ಬಂದಿದೆ. ಅದನ್ನ ಆ ಗೌರವನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ಲ ಇವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.